ಅರಸೀಕೆರೆ ಕ್ಷೇತ್ರದ ಶಾಸಕ ಶಿವಲಿಂಗೇಗೌಡ ಅವರಿಗೆ ರಾಜ್ಯ ಸರ್ಕಾರದಿಂದ ಮಂತ್ರಿ ಸ್ಥಾನ ಲಭಿಸಲಿ ಎಂದು ಶಿವಲಿಂಗೇಗೌಡರ ಹುಟ್ಟೂರು ಕುಡುಕುಂದಿ ಗ್ರಾಮದಲ್ಲಿ ವಿವಿಧ ದೇವಾಲಯಕ್ಕೆ ಗ್ರಾಮಸ್ಥರು ಪೂಜೆ ನೆರವೇರಿಸಿ ಅನ್ನದಾನ ಏರ್ಪಡಿಸಿದ್ದರು. ಗ್ರಾಮದ ಮುಖಂಡರಾದ ಕೆಟಿ ನಾಗೇಂದ್ರ, ತಮ್ಮಯ್ಯ, ಪರಮೇಶ್, ದಿನೇಶ್, ಅಣ್ಣಪ್ಪಣ್ಣ, ನಂಜೇಶ್, ರಮೇಶ್, ಕೆಎಂ ಚಂದ್ರ, ಬೋರೇಗೌಡ, ಕೆಎಸ್ ನಿಂಗೇಗೌಡ, ನಂಜುಂಡೇಗೌಡ ಹಾಗೂ ಶಿವಲಿಂಗೇಗೌಡರ ಅಭಿಮಾನಿಗಳು, ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಗ್ರಾಮಸ್ಥರು ಇದೇ ವೇಳೆ ಉಪಸ್ಥಿತರಿದ್ದರು. ಮುಖ್ಯಮಂತ್ರಿಗಳು ಇವತ್ತು ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಇವತ್ತು ನಮ್ಮ ಕುಡುಕುಂದಿ ಗ್ರಾಮದಿಂದ ಕಾಂಗ್ರೆಸ್ ಪಕ್ಷದಿಂದ ಅವರಿಗೆ ಸುಸ್ವಾಗತವನ್ನು ಹೇಳ್ತೀವಿ, ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಅದೇ ರೀತಿ ನಮ್ಮ ಸಿದ್ದರಾಮಯ್ಯನವರು ಸಹ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಏನು ಇವತ್ತು ಈ ನಮ್ಮ ಹಾಸನ ಜಿಲ್ಲೆಯಲ್ಲಿ ಏಕೈಕ ರಾಜಕಾರಣಿಯಾಗಿದ್ದಾರೆ ನಮ್ಮ ಕೆ.ಎಂ. ಶಿವಲಿಂಗೇಗೌಡರು. ಅವರು ಭಾಳ ಪ್ರಾಮಾಣಿಕವಾಗಿ ಪ್ರತಿಯೊಂದು ಕೆಲಸವನ್ನು, ಪ್ರತಿಯೊಂದು ಹಳ್ಳಿಗೆ ಕುಡಿಯೋ ನೀರಿನ ಸೌಲಭ್ಯ, ರೋಡ್ ಕಾಂಕ್ರೀಟ್ ಸೌಲಭ್ಯ, ಎಲ್ಲ ವ್ಯವಸ್ಥೆಗಳನ್ನು ನಮ್ಮ ಕ್ಷೇತ್ರಕ್ಕೆ ಅದ್ಭುತವಾಗಿ ಮಾಡಿದ್ದಾರೆ. ಇದೇನು ಉತ್ಪ್ರೇಕ್ಷೆ ಮಾತಲ್ಲ. ಆ ಕಾರಣಾಂತರದಿಂದ ಮುಂದಿನ ದಿನಗಳಲ್ಲಿ ಸುಮಾರು ಲೋಕಸಭೆ ಎಲೆಕ್ಷನ್ ಇದೆ, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಇದೆ, ತಾಲೂಕ್ ಪಂಚಾಯತ್ ಎಲೆಕ್ಷನ್ ಇದೆ, ಗ್ರಾಮ ಪಂಚಾಯತಿ ಎಲೆಕ್ಷನ್ ಇದೆ. ಆ ಕಾರಣಾಂತರದಿಂದವ ದಯಮಾಡಿ ಸಿದ್ದರಾಮಯ್ಯರು ಮತ್ತು ಡಿ.ಕೆ. ಶಿವಕುಮಾರ್ ಸಾಹೇಬರು ನಮ್ಮ ಕೆ.ಎಂ. ಶಿವಲಿಂಗೇಗೌಡರು ಅರಸೀಕೆರೆ ಕ್ಷೇತ್ರದ ಶಾಸಕರಿಗೆ ದಯಮಾಡಿ ಮುಂದಿನ 2ನೇ ಹಂತದಲ್ಲಿ ಸಚಿವ ಸ್ಥಾನವನ್ನು ಕೊಡಲೇಬೇಕು ಅಂತ ನಮ್ಮ ಅವರ ಹುಟ್ಟೂರು ಗ್ರಾಮಸ್ಥರು, ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಎಲ್ಲರೂ ಒಕ್ಕೊರಲಿಂದ ಇವತ್ತು ಶ್ರೀ ಕುಂಟಮಾರಮ್ಮ ದೇವಿಗೆ ಮತ್ತು ಶ್ರೀ ವೇಣುಗೋಪಾಲ ಸ್ವಾಮಿಯವರಿಗೆ, ದ್ಯಾವಮ್ಮನವರಿಗೆ, ದಬ್ಬಪ್ಪರವರಿಗೆ, ಎಲ್ಲ ಗ್ರಾಮ ದೇವತೆಗಳಿಗೂ ಇವತ್ತು ಅಭಿಷೇಕ ಮಾಡಿ 101 ಕಾಯಿ ಈಡುಗಾಯನ್ನು ವ್ಯವಸ್ಥೆಯನ್ನು ಮಾಡಿ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ದಯಮಾಡಿ ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತು ಮಲತಾಯ ಧೋರಣೆಯನ್ನು ಯಾವ ಕಾರಣದಲ್ಲೂ ತೋರಬೇಡಿ. ಹಾಸನ ಜಿಲ್ಲೆಗೆ ಏಕೈಕ ಪಕ್ಷವಾಗಿರ್ತಕ್ಕಂಥ ಒಬ್ಬರೇ ಕೆ.ಎಂ. ಶಿವಲಿಂಗೇಗೌಡರು. ಮುಂದಿನ ದಿನಗಳಲ್ಲಿ 2ನೇ ಹಂತದಲ್ಲಿ ಅವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅಂತ ತಮ್ಮಲ್ಲಿ ಕಳಕಳಿ ಮನವಿಯನ್ನ ಮಾಡ್ಕೊಂತ ಇದ್ದೀವಿ. ಡಿ.ಕೆ. ಶಿವಕುಮಾರ್ಗೆ, ಸಿದ್ದರಾಮಯ್ಯರಿಗೆ, ಡಿ.ಕೆ. ಶಿವಕುಮಾರ್ಗೆ ದಯಮಾಡಿ ಕೆ.ಎಂ. ಶಿವಲಿಂಗೇಗೌಡ ಸಚಿವ ಸ್ಥಾನವನ್ನು ಕೊಡಲೇಬೇಕು. ಲೇಟ್ ಆಗುತ್ತೆ, ಕೊಡ್ಕೊಂಡು ಹೋಗ್ರಪ್ಪ. ಪಟ ಅಲ್ಲಿಂದ ಮಗ ಶಿವಕುಮಾರ್ ಅವರಿಗೆ, ಡಿ.ಕೆ. ಶಿವಕುಮಾರ್ ಅವರಿಗೆ ಕೆ.ಎಂ. ಶಿವಲಿಂಗೇಗೌಡರಿಗೆ ಈ ಬಾರಿ ಸಚಿವ ಸ್ಥಾನವನ್ನು ಕಲ್ಪಿಸಿಕೊಡ್ಬೇಕು ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರಿಗೆ ಮನವಿಯನ್ನು ಮಾಡ್ಕೊತಾ ಇದ್ದೀವಿ.